Hi everyone, this is Anusha and welcome to my channel. Already super duper glam up and ready. ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದಕ್ಕಿಂತ we have a guest here. ನಿಮ್ಮೆಲ್ರಿಗೂ ಸರ್ಪ್ರೈಸ್ ಆಗ್ಬೋದು. ಯಾರದು ಅಂದರೆ ದಟ್ ಇಸ್ ಶರದಿ. ಶರದಿ is here. ನಿನ್ನೆ ಅಚಾನಕ್ಕಾಗಿ ನಾನು ಶರದಿ ಹೊರಟು ನೈಟ್ ಒಂದು 7 ಆಗಿತ್ತಾ 7 ನಾವಿಲ್ಲಿ ರೀಚ್ ಆದಾಗ ಸೊ ಬಂದ್ವಿ. ಇವತ್ತು ಒಂದಿನ ಇಲ್ಲಿ ಇರ್ತಾಳೆ ಮತ್ತೆ ನೈಟ್ ಹೊರಟ್ಬಿಡ್ತೀವಿ ಮಂಡ್ಯಾಗೆ. ಸೊ ನಿನ್ನೆ ಮಂಡ್ಯದಲ್ಲಿ ನಾನು ಮಂಡ್ಯಾಗೆ ಹೋಗಿದ್ದೆ, ಹೋಗಿ 2 days ಅಷ್ಟೇ. ಸೊ ಇವತ್ತು ಬಂದಿದ್ದೀವಿ. ಅವಳು ಫ್ರೀ ಇದ್ಲು, ರಜಾ ಇದ್ಲು, ನನಗೇನೋ ಇಲ್ಲಿ ಸ್ವಲ್ಪ ಕೆಲಸ ಆಯಿತು, ಹಾಗಾಗಿ ವಿ ಬೋತ್ ಕೇಮ್ ಆ್ಯಂಡ್ ಇವತ್ತು ಈವ್ನಿಂಗ್ ಮತ್ತೆ ವಿಲ್ ಗೋ ಬ್ಯಾಕ್ ಟು ಮಂಡ್ಯ. ಅದಾದಮೇಲೆ ಒಂದು 4 ದಿನ ಅಲ್ಲಿ ರೆಸ್ಟ್ ತೊಗೊಂಡು ಐಲ್ ಕಮ್ ಬ್ಯಾಕ್ ಹಿಯರ್. ಶರದಿ ಇಲ್ಲಿದ್ದಾಳೆ. ನಿನ್ನೆ ನೈಟ್ ವಿ ವೆಂಟ್ ಟು ಶೆಟ್ಟಿ ಲಂಚ್ ಹೋಮ್ ಓಪನ್ ಆಗಿದೆ ಇಲ್ಲಿ. ಪಬ್ ಕಮ್ ಇಂದ್ರಪ್ರಸ್ಥ ಮೇಲೆ ರಾಕ್ಸ್ ಅಂತ ಇತ್ತಲ್ಲ, ಅದನ್ನೇ ಇವಾಗ ಕೊಲ್ಯಾಬೋ ಕಂಬೈನೋ ಏನೋ ಮಾಡಿ ಶೆಟ್ಟಿ ಲಂಚ್ ಹೌಸ್ ಮಾಡಿದ್ದಾರೆ ವಿತ್ ಪಬ್ ಸ್ಟೈಲ್. ಸೊ ಹೋಗಿದ್ವಿ, ಫಿಶ್ ಎಲ್ಲ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಬಟ್ ಸ್ವಲ್ಪ ಡಿಲೇ ಮಾಡ್ತಾಯಿದ್ರು ಕೊಡೋದಕ್ಕೆ, ಬಿಕಾಸ್ ಹೊಸದಾಗಿ ಓಪನ್ ಆಗಿರೋದಲ್ಲ, ಹಾಗಾಗಿ. ಸೊ ನಿನ್ನೆ ಅಲ್ಲೆಲ್ಲ ಹೋಗಿ ಬಂದ್ವಿ. ಇವತ್ತು ಬೆಳಗ್ಗೆ 11:30 ನಾವು ಎಲ್ಲೋಗ್ಬೇಕು ಅಂದ್ಕೊಂಡಿದ್ವಿ, UB City. ಯಾಕೆ ಇವಳಿಗೋಸ್ಕರ UB City. ನಾನು ಸಿನ್ಸ್ ಐ ಥಿಂಕ್ ನಾನು ಎಷ್ಟೋ ವರ್ಷದಿಂದ ಎಲ್ಲ ಲೈಕ್ ಪ್ರತಿ ವರ್ಷ ಹೋಗ್ಕೊಂಡು ಬರ್ತಿದ್ದೀನಿ ಬಿಕಾಸ್ ಆಫ್ ದಿಸ್ ಕ್ರಿಸ್ಮಸ್ ಡೆಕೋರೇಷನ್ ಆಲ್ ದಟ್. ಸೊ ಇವಳಿಗೂ ನೋಡ್ಬೇಕಂತ ಇತ್ತು. ತುಂಬ ಒಂಥರ ಚಿಕ್ಕವಳಾಗಿದ್ದಂಗಿಂದನೂ ನಾನು ಬರ್ಬೇಕು ಚಿಕ್ಕಿ ಅಂತಿದ್ಲು. ಫೈನಲಿ ದ ಡೇ ಈಸ್ ಹಿಯರ್. ಈಗ ಅವ್ಳು ಮೇ ಬಿ ಕ್ರಿಸ್ಮಸ್ ಟೈಮಲ್ಲೂ ಹಾಲಿಡೇ ಇದ್ರೆ ಬರ್ತಾಳೆ ನಮ್ಮ ಮನೆಗೆ, ಬಟ್ ಕನ್ಫರ್ಮ್ ಇಲ್ಲ. ಅದಕ್ಕೆ ಓಕೆ ಇವಾಗ ಚಾನ್ಸ್ ತೊಗೊಳೋದು ಬೇಡ, ಇವತ್ತು ಹೆಂಗಿದ್ರು ಫ್ರೀ ಇದ್ದೀವಿ, UB City ಮುಗಿಸ್ಕೊಂಡು ಎಲ್ಲ ಆಮೇಲೆ ಬೇಕಾದ್ರೆ ಈವ್ನಿಂಗ್ ಹೊರಡೋಣ ಮಂಡ್ಯಾಗೆ ಅಂತ ರೆಡಿಯಾಗಿದ್ದೀವಿ. 11 ಗಂಟೆಗೆ ರೆಡಿ ಆಗಬೇಕಾಗಿರೋದು 12:15 ಆಗ್ತಿದೆ. ಈಗ ರೆಡಿ ಆಗಿದ್ದೀವಿ, ನಾನು ಪ್ರೀತಮ್ ಶರದಿ 3 ಜನನು ವಿಲ್ ಗೋ ಟು UB City. ಅದಾದಮೇಲೆ ಶರದಿ ಏನೋ ಸ್ವಲ್ಪ ಡ್ರೆಸ್ಸಸ್ ಚೆಕ್ ಮಾಡಬೇಕಂತೆ. ಸೊ ಹಾಗೆ MG ರೋಡು ಮತ್ತು ಅಮೀನ್ 3 ಕೆಫೆ ಅಲ್ಲೆಲ್ಲ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ. ನಮ್ಮ ಶರದಿದೆ ಎಲ್ಲ ಇವತ್ತು ಡೇ ಔಟಿಂಗು. ಸೊ ವ್ಲಾಗ್ ಕೂಡ ಮಾಡ್ತಿರ್ಲಿಲ್ಲ, ಶಾರ್ಟ್ಸ್ ಫಿಲ್ಮ್ ಮಾಡ್ತಿದ್ದೆ, ಕೊನೆಗೆ ವ್ಲಾಗ್ ಮಾಡೋಣ ಅಂದ್ಲು. ಸೊ ದೆನ್ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡೋಣ, ಇಟ್ ವಿಲ್ ಬಿ ಫನ್ ಅಂತ ವಿ ಬೋತ್ ಸ್ಟಾರ್ಟೆಡ್ ವ್ಲಾಗಿಂಗ್. ಆ್ಯಂಡ್ ಇವಾಗ ಟೈಮ್ ಆಗ್ತಿದೆ. ಆನ್ ದ ವೇ ಹೋಗ್ತಾ ರಮ್ಯಾನ್ ಮನೆಗೆ ಬೇರೆ ಹೋಗಿ ನಾವು ಪ್ರಸಾದ ಕೊಟ್ಬಿಟ್ಟು ಹೋಗಬೇಕು. ಕ್ಯಾರೆಟ್ ಲೈನ್ಗೆ ಏನಿಲ್ಲ, ಬರೀ ರಮ್ಯಾನ್ ಮನೆ. ಕ್ಯಾರೆಟ್ ಲೈನ್ ನೆಕ್ಸ್ಟ್ ನಾಡಿದ್ದು ಬರ್ತೀನಿ, ಅಲ್ಲಿ ಹಾಕ್ಕೊಡ್ತೀನಿ. ಸೊ ನಾವು ಕಮ್ ಲೆಟ್ಸ್ ಗೋ. ಆ್ಯಕ್ಚುಲಿ ರಮ್ಯಂಗೆ ಸರ್ಪ್ರೈಸ್ ಆಗುತ್ತೆ ಇದು ಅಂತ ಅಂದ್ಕೊಳ್ತಿದ್ದೀನಿ. ಅದು ಶರದಿ ಹೋಗ್ತಿರೋದು, ನಾನು ಕಾಲ್ ಕೂಡ ಮಾಡಿಲ್ಲ. ಆದರೆ ನಮಗೆ ಸರ್ಪ್ರೈಸ್ ಮಾಡ್ತಾಳೆ ಗೊತ್ತಿಲ್ಲ, ಬಿಕಾಸ್ ಅವಳು ಯೂಶಲಿ ಇರಲ್ಲ ಮನೇಲಿ. ಇಲ್ಲದೆ ಇದ್ರೆ ನಾವು ಸರ್ಪ್ರೈಸ್ ಆಗಬೇಕಾಗಿತ್ತು. ಈಗ ಥಿಂಕ್ ಇದ್ದಾಳೆ, ಬಟ್ ನೆನ್ನೆ ಎಲ್ಲೋ ಟೆಂಪಲ್ಗೇನೋ ಹೋಗಿರೋದು ಬೇರೆ ಹಾಕ್ಕೊಂಡಿದ್ಲು ಅಪ್ಡೇಟು. ನೋಡೋಣ. ನಾನು ಹೇಳ್ದಂಗೆ ಆಯಿತು. ರಮ್ಯಾ ನಮಗೆ ಸರ್ಪ್ರೈಸ್ ಮಾಡಿದ್ಲ. ಆ್ಯಕ್ಚುಲಿ ಅವಳಿಲ್ಲ, ಕೊನೆಗೆ ಇಲ್ಲಿ ಅಣ್ಣನ ಮನೆ ಕೆಳಗಡೆ ಪ್ರಸಾದ ತಲುಪಿಸಿದೆ. ಫಸ್ಟ್ ಫ್ಲೋರ್ ಅವ್ರದ್ದು, ಸೊ 3rd ಫ್ಲೋರ್ ರಮ್ಯಾಂದಲ್ಲ, ಸೊ ಅದು ನಡೆಯುತ್ತೆ. ಬಟ್ ಆದರೆ ನಮಗೆ ಸರ್ಪ್ರೈಸಲ್ಲಿ ಈಗ ಜಸ್ಟ್ ಹೋದ್ರಂತೆ ಒಂದು ಅರ್ಧ ಗಂಟೆಯಿಂದ. ಏನೋ ಸ್ವಲ್ಪ ಕಿಚನ್ ಏನೋ ಶಾಪಿಂಗ್ ಇತ್ತು ಅಂತ, ಆಂಟಿನೂ ಸಿಗಲಿಲ್ಲ, ಏನೋ ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ, ನಾವು ವಿ ವಿಲ್ ಲೀವ್ ಫಾರ್ UB City. ನಾವು UB City ಪಕ್ಕ ಕಂಠೀರವ ಸ್ಟೇಡಿಯಂ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ ಫಸ್ಟ್ ಸ್ಟಾಪ್. ಯಾಕಂದರೆ ಶರದಿ ನೋಡ್ಬೇಕಂದ್ಲು, ಅದಕ್ಕೇ. ನಾನು ನೋಡಿರಲಿಲ್ಲ, ಇಷ್ಟು ದಿನ ಇಲ್ಲೇ ಪಾಸ್ ಆಗ್ತಿದೆ, ನೋಡೋಣ ಅಂದ್ಬಿಟ್ಟು ವಿ ಆರ್ ಗೋಯಿಂಗ್. ಏನು ಸ್ಪೋರ್ಟ್ಸ್ ಏನೂ ನಡೀತಾ ಇಲ್ಲ, ಬಟ್ ಜಸ್ಟ್ ವಿ ವಾಂಟ್ ಟು ಸಿ ದ ಸ್ಟೇಡಿಯಂ. ಇದು ಓಪನ್ ಸ್ಟೇಡಿಯಮ್ಮು, ಅದು ಇದಕ್ಕಿಂತ ದೊಡ್ಡದನ್ಸುತ್ತೆ ಚಿನ್ನಸ್ವಾಮಿ. ಅಲ್ಲೇ ತಾನೇ RCB ಮ್ಯಾಚು ಅದೆಲ್ಲ ನಡೆಯೋದು. ಬಟ್ ಇದು ಚೆನ್ನಾಗಿದೆ. ಇದೆಲ್ಲ ಅಥ್ಲೆಟ್ಗೆ ನೋಡಿ, ಇಲ್ಲಿ ರನ್ನಿಂಗು ಇದು. ಕೇಮ್ ಟು UB City. ಶರದಿ ಅಂತೂ ಯಪ್ಪ ಅಂತ ವೈಟ್ ಹೌಸ್ ನೋಡ್ತಾ ಇದ್ದಾಳೆ. ಮೊನ್ನೆ ಬೇರೆ ಸೇಲ್ ಏನೋ ಇದೆ ಅಂತೆಲ್ಲ ಹೇಳಿದ್ರು, ಈಗ ಯಾರೋ ಪರ್ಚೇಸ್ ಮಾಡಿದ್ದಾರಂತೆ, ಐ ಆಮ್ ನಾಟ್ ಶ್ಯೂರ್. ಸೊ ಅದನ್ನು ಹೇಳ್ತಾ ಇದ್ದೆ, ಅದಕ್ಕೆ ಅವಳು ಅದನ್ನು ಟವರ್ಸ್ನ ಅದು ಅವಳು ಅಂದ್ಕೊಂಡು ಕಿಂಗ್ಫಿಶರ್ ಬ್ರ್ಯಾಂಡ್ನ ಅಂತ. ದೆನ್ ಐ ಸೆಡ್ ಇಟ್ಸ್ ಅ ಹೌಸ್ ಅಂತ, ವೈಟ್ ಹೌಸ್ ಅಂತ. ಸೊ ನೋಡ್ತಾ ಇದ್ದಾಳೆ ಶಾಕಿಂಗ್ ಮಲ್ಲಿ, ಖುಷಿಲಿ. ಫಸ್ಟ್ ಟೈಮ್ ಬರ್ತಾ ಇರೋದಲ್ವಾ ನೀನು? ಕಮ್ ನೌ ಲೆಟ್ಸ್ ಗೋ. ನಾನೇನು ಅಂದ್ಕೊಂಡೆ ಗೊತ್ತಾ, ಬ್ರ್ಯಾಂಡ್ದು ಅಲ್ಲಿ ಇಲ್ಲ, ಅದ್ರ ಹೆಸರು ಫುಲ್ ಅದೆಲ್ಲ ಫುಲ್ ಕಿಂಗ್ಫಿಶರ್ ಟವರ್ಸು, ಅದ್ರ ಮೇಲ್ಗಡೆ ಅದು ಮನೆ ಹೌಸು. 50 crores ಅದಕ್ಕೆ. ಇಟ್ಸ್ ಲೈಕ್ ಸೂಪರ್ ಸೆಕ್ಸಿ ಕಾರ್. ಹೆಂಗೆ ಚೆನ್ನಾಗಿ ಕಾಣ್ತಿದೆ. ಓ ಮೈ ಗಾಡ್, ಅದು ನನ್ನ ಸೆಕ್ಸಿ ಹಾಟ್ ರೆಡ್ ಕಲರಲ್ಲಿ. ಲೂಯಿ ವಿಟಾನ್ದು ಟ್ರಂಕ್ಸ್ ಎಷ್ಟಿರುತ್ತೆ ಅಂತ ಅಂದರೆ ಲ್ಯಾಕ್ಸ್ ಟುಗೆದರ್ ಇರುತ್ತೆ.
ಅವ್ರದ್ದು ಅಥೆಂಟಿಕ್ ಒರಿಜಿನಲ್ ಟ್ರಂಕ್ಸ್ ಅಂತ ಏನೋ ಹೇಳ್ತಾರೆ ಅದು. ಸೇಮ್ ಅಮ್ಮ ಹತ್ರ ಇದೆ. ಹಾಂ, ಬಟ್ ನಾನು ಮಾರ್ಕ್ ಜೇಕಬ್ಸ್ದು ದ ಕಲೆಕ್ಟಿವಲ್ಲಿ ಇದೆ ಟೋಟ್ ಅಂತ ಗೊತ್ತಿರಲಿಲ್ಲ. ಹಾಂ, ನನಗೂ ಇಷ್ಟ ಆಯಿತು. ಯಾರ ಹತ್ರ? ಹಾಂ, ಸುದೀಪ್ ಹತ್ರ ಇರುತ್ತೆ ವರ್ಸಾಚೆ. ಐ ವಾಸ್ ಲುಕಿಂಗ್ ಫಾರ್ ದಿಸ್ ಸನ್ ಗ್ಲಾಸ್ MKದು. ಸೊ ಇದನ್ನ ನಾನು ಓರಿಯನ್ ಮಾಲ್ ಮತ್ತು ನಮ್ಮ ಫೋರಮ್ ಮಾಲಲ್ಲೂ ಚೆಕ್ ಮಾಡಿದೆ. ಕಸ್ಟಮೈಸೇ ಇದು ಶೇಡ್ ಎಲ್ಲ ಸಖತ್ತಾಗಿದೆ. ಸೂಪರಾಗಿ ಕಸ್ಟಮೈಸ್ ಮಾಡಿದ್ದಾರೆ. ವಾವ್, ನೈಸ್. ಶರದಿ ಅಂತೂ ಫುಲ್ ಖುಷಿ, ಫೋಟೋ ಮೇಲೆ ಫೋಟೋಸ್ ಕ್ಲಿಕ್ ಮಾಡ್ತಾವಳೆ. ವಿ ಕೇಮ್ ಹಿಯರ್ ಫಾರ್ ಲಂಚ್. ಇಂಪೀರಿಯಲ್ ರೆಸಿಡೆನ್ಸಿ ರೋಡ್, UB ಸಿಟಿ ಒಂದು ರೋಡ್ ದಾಟಿದ್ರೆ ಬಂದ್ವಿ. ಬಟ್ ವಿ ಆರ್ ಹಂಗ್ರಿ ಲೈಕ್ ಎನಿಥಿಂಗ್. ಯಾಕಂದರೆ 2:30 to 2:45 ನಾವು ಬೆಳಗ್ಗೆನೂ ಒಂದೊಂದು ಇಡ್ಲಿ ತಿಂದಿದ್ದಷ್ಟೇ. ಹಾಗಾಗಿ ಇವಾಗ ವಿ ಹ್ಯಾವ್ ಆರ್ಡರ್ಡ್ ಮಟನ್ ಬಿರಿಯಾನಿ, ಇವಳೇನೋ ವಿಂಗ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದಾಳೆ ಆ್ಯಂಡ್ ಕಬಾಬ್ ಆಲ್ ದಟ್. ಈಗ ಅದೆಲ್ಲ ಟೇಸ್ಟ್ ಚೆನ್ನಾಗಿದ್ದು ನಾನು ತಿಂದುಬಿಟ್ರೆ ಸಾಕು. ಅದಾದಮೇಲೆ ವಿ ಗೋ ಫಾರ್ ಅಮಿನ್3 ಚರ್ಚ್ ಸ್ಟ್ರೀಟ್ ಒಂದು ರೌಂಡ್ ಹಾಕ್ಕೊಂಡು ದೆನ್ ವಿ ಆರ್ ಬ್ಯಾಕ್ ಟು ಮಂಡ್ಯ. ಕೇಮ್ ಟು ಅಮಿನ್3. ಇದು ಅಷ್ಟೇ ಪಕ್ಕದ ರೋಡ್. ಸೊ ಶರದಿ ಟೇಸ್ಟ್ ಮಾಡಬೇಕು, ಮಾಡಲೇಬೇಕು, ಹೋಗಲೇಬೇಕನ್ಲು. ಸೊ ಅದಕ್ಕೆ ವಿ ಆರ್ ಹಿಯರ್. ಅದಕ್ಕೆ ನಟ್ಟೆಲ್ಲ ಫುಲ್ಲಪ್ ಮಿನಿ ಕೇಕ್ ಆರ್ಡ್ರ್ ಮಾಡಿದ್ದೆ. ಅವಳಿಗೆ ನಟ್ಟೆಲ್ಲ ಇಷ್ಟ ಅಂತ. ನಾನೆಲ್ಲೋ ಪಾರ್ಸೆಲ್ ತೊಗೊಂಡೋಗಂಗೆ ಮಾಡ್ತಾಳೆ ಅಂದರೆ ಫುಲ್ ಕಂಪ್ಲೀಟ್ಲಿ ಎಂಟಿ, ಕಂಪ್ಲೀಟ್ಲಿ ತಿಂದಾಕಿದ್ದಾಳೆ. ಹೆಂಗಿತ್ತು? ಮೈಲ್ಡ್ ಆಗಿತ್ತು. ನನಗೂ ಅಷ್ಟೇ ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕಿಂತ ದಿಸ್ ವಾಸ್ ಲೈಕ್ ಸ್ವೀಟ್ ಅಲ್ಲ ಅಷ್ಟೇ, ಏನು ಓವರ್ ಪಾರಿಂಗಿಲ್ಲ, ಮೈಲ್ಡ್ ಆಗಿದೆ. ಅಮಿನ್3 ಸ್ಟ್ರೈಟ್ ಚರ್ಚ್ ಸ್ಟ್ರೀಟ್ ಕಡೆಗೆ ಶರದಿ ನೋಡಬೇಕು. ಜಸ್ಟ್ ರೋಮಿಂಗ್ ಅರೌಂಡ್. ಹೌದು ಶರದಿ, ಅವ್ರು ರೈಟ್. ಇದಕ್ಕಿಂತ ನ್ಯಾಚುರಲ್ಸೇ ಚೆನ್ನಾಗಿರುತ್ತಲ್ವಾ ಅಂತ ಮಿಲಾನೋ ನೋಡ್ಕೊಂಡು ತಿಂತೀಯಾ? ಮಿಲಾನೋದಲ್ಲಿ ಇರೋ ಫ್ಲವರ್ ಥರ ಮಾಡೋದಿದ್ರೆ ತಿನ್ನು, ಇಲ್ಲ ಅಂದರೆ ಬೇಡ. ನಾನು ಅವತ್ತು ಬಂದಿದ್ದೆ ರೋಸ್ ಫ್ಲವರ್ ತಿನ್ಬೇಕಂತ, ಇವತ್ತು ಶರದಿಗೆ ಸಿಗ್ತಿದೆ. ಟ್ರೈ ಮಾಡು. ಹೇಸಲ್ನಟ್ಟು. ಮೀ ಆಲ್ಸೋ ಟ್ರೈ ಹೇಸಲ್ನಟ್ ಮತ್ತು ಇನ್ನೊಂದು ಯಾವುದೋ 2 ಫ್ಲೇವರ್ ತೊಗೊಂಡಿದ್ದಾಳೆ. ಟ್ರಫಲ್ ಚೆನ್ನಾಗಿದೆ, ನೈಸ್. ಇದು ಶುಗರ್ ಫ್ರೀ ಬೇರೆ, ನಾನು ನೋಡಿದೆ, ಅದು ಚೆನ್ನಾಗಿದೆ. ಒಂದು ರೌಂಡೆಲ್ಲ ಹಾಕಾಯಿತು ಶರದಿ ಅಲ್ವೇನೆ. ವಿಂಡೋ ಶಾಪಿಂಗು ಸ್ಟ್ರೀಟ್ ಶಾಪಿಂಗು ಕೂಡ ಆಯಿತು. ಇವಾಗ ವಿಲ್ ಗೋ ಬ್ಯಾಕ್ because we should leave for Mandya. Yeah, we are back in the home
ಇಟ್ ವಾಸ್ ಸೊ ಫನ್ ಆ್ಯಂಡ್ ನೈಸ್. ಶರದಿಗೆ ಅಲ್ಲೆಲ್ಲ ಓಡಾಡಿಸ್ಬೇಕಂತ ಇತ್ತು ನನಗೆ. ಸೊ ಇವತ್ತು ಓಡಾಡಿ ಚೆನ್ನಾಗಿ ಅನಿಸ್ತು. ನಾವು ಮನೆಗೆ ಬಂದೆ 1/2 hour ಆಯಿತು. 5 o'clockಗೆಲ್ಲ ಮನೆ ರೀಚ್ ಆದ್ವಿ. 6:37 ಹಂಗೆ ಹೊರಡೋಣ. ನಮ್ಮ ಮಂಡ್ಯಾಗೆ ಏನಿಲ್ಲ, ನಮಗೆ ಲೈಕ್ ನಾನ್ ಸ್ಟಾಪ್ ಬಸ್ ಸಿಕ್ಬಿಟ್ರೆ 1.5 hour ಒಳಗಡೆ ಮಂಡ್ಯದಲ್ಲಿ ಇರ್ತೀವಿ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಹಾಗಾಗಿ 6:37 ಹಂಗೆ ಹೊರಡೋಣ ಅಂತಿದ್ದೀವಿ. ಬಟ್ ಈಗ ಹೋಗೋಕ್ಕೆ ಮೂಡಿಲ್ಲ. ಏನು ಮಾಡೋದು, ಹೋಗಲೇಬೇಕು. ಬಿಕಾಸ್ ಅವಳಿಗೆ ನಾಳೆ ಸ್ಕೂಲ್ ಇದೆ. ಸ್ಕೂಲ್ ಅನ್ನೋದಕ್ಕಿಂತ ಶಿ ಹ್ಯಾವ್ ಆ್ಯನ್ಯುವಲ್ ಫಂಕ್ಷನ್, ಡ್ಯಾನ್ಸ್ ಪ್ರಾಕ್ಟೀಸ್ ಆ್ಯಂಡ್ ನಮ್ಮ ಮಂಡ್ಯದಲ್ಲಿ ಗ್ರ್ಯಾಂಡಾಗಿ ಸಮ್ಮೇಳನ ನಡೆಸ್ತಿದಾರಲ್ಲ. ಸೊ ಅದರಲ್ಲಿ ಅವಳದು 3 daysಲ್ಲಿ ಒಂದಿನ ಇರುತ್ತಾ, ಒಂದಿನ ಫಂಕ್ಷನ್ ಇದೆ ಅವಳದು. ಅದು ಪ್ರಾಕ್ಟೀಸ್ ಎಲ್ಲ ನಡೀತಿದೆ, ಭರತನಾಟ್ಯ ಅದೆಲ್ಲ. ಸೊ ಹಾಗಾಗಿ ಶಿ ಶುಡ್ ಗೋ. ಆ್ಯಂಡ್ ನಾನು ಇನ್ನೊಂದು ಹೇಳಿಲ್ಲ, ನೆನ್ನೆ ನಾವು ಶೆಟ್ಟಿ ಲಂಚ್ ಹೋಮ್ಗೆ RR ನಗರದಲ್ಲಿ ಓಪನ್ ಆಗಿದೆಯಲ್ಲ ಹೊಸದಾಗಿ, ಅಲ್ಲಿ ಊಟಕ್ಕೆ ಹೋದಾಗ ವಿ ಮೆಟ್ ಲಕ್ಷ್ಮೀ ನಿವಾಸ ಲೈಕ್ ಸೀರಿಯಲ್ ಆ್ಯಕ್ಟರ್ಸ್. ದಿಶಾ ಮದನ್ ಇದ್ದರು ಆ್ಯಂಡ್ ಸಿದ್ದು ಕ್ಯಾರೆಕ್ಟರ್ ಹೀರೋ ಎಲ್ಲ ಇದ್ದರು ಆಲ್ಮೋಸ್ಟ್ ಅಲ್ವಾ ಶರದಿ? ಈಗ ನಮಗೆ ನೋಡ್ಬಿಟ್ಟು ಫುಲ್ ಖುಷಿ. ನಾನು ನೋಡಿದ ತಕ್ಷಣ ಫಸ್ಟ್ ಕಾಲ್ ಮಾಡಿದ್ದೆ ನಮ್ಮ ಅಮ್ಮಂಗೆ, ಮಾಡಿಬಿಟ್ಟು ಹೇಳಿದೆ ಹಿಂಗೆ ಅಂತ. ಮಾತಾಡಿಸಿ ಫೋಟೋ ತೊಗೊಳ್ಳಿ ಅಂತ. ಅವರಂತೂ ಇದ್ದಿದ್ರೆ ಮಾತಾಡ್ಸ್ತಿದ್ರೇನೋ. ಆ್ಯಂಡ್ ನಾನು ಕೂಡ ಆ ಸೀರಿಯಲ್ ಫಾಲೋ ಮಾಡ್ತೀನಿ. 8 ಗಂಟೆಗೆ ಯೂಶ್ವಲಿ 8 ಗಂಟೆಗೆ ಆನ್ ಮಾಡ್ತೀನಿ ಇವಾಗ TV. ಮುಂಚೆ 7ಗೆ ಆನ್ ಮಾಡ್ತಿದ್ದೆ. ಸೊ ಇವಾಗಲೂ ಅಷ್ಟೇ 7, 7:30, 8ಗೆ ಆನ್ ಮಾಡಿದಾಗ ಅದು 1 hour ಬರುತ್ತಲ್ಲ ಸೀರಿಯಲ್, ರನ್ ಆಗುತ್ತೆ. ನನಗಿಂತ ಪ್ರೀತಮು ನೋಡ್ತಾನೆ ಅದನ್ನ. ಸೊ ಅವನು ಫುಲ್ ಎಕ್ಸೈಟೆಡು. ಸೊ ನಾವೆಲ್ಲ ಮಾತಾಡಿಸಿ ಅವ್ರ ಜೊತೆ ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿದ್ವಿ. ಜಮ್ ಆಫ್ ಅ ಪರ್ಸನ್ ಅಂದರೆ ಎಲ್ಲರೂ ಡೌನ್ ಟು ಅರ್ತ್ ಇದ್ರು. ತುಂಬ ಚೆನ್ನಾಗಿ ಮಾತಾಡಿಸಿ, ನಾವು ಒಬ್ಬರು ಪಿಕ್ಚರ್ ಕೇಳಿದ್ರೆ ಎಲ್ಲರೂ ಕರೆದು ಎಲ್ಲರೂ ಮಾತಾಡ್ಸಿದ್ರು. ದಿಶಾ ಮದನ್ ಆಲ್ಸೋ, ಓ ಮೈ ಗಾಡ್, ಶಿ ವಾಸ್ ಸೋ ಗುಡ್, ಶಿ ವಾಸ್ ಸ್ವೀಟ್ ಹಾರ್ಟ್. ಆ್ಯಂಡ್ ಅದರ್ಸ್ ಆಲ್ಸೋ. ಸೊ ಅಲ್ಲಿ ವೀಣಾ ಕ್ಯಾರೆಕ್ಟರ್ ಅವರು ಇದ್ರು, ವೆಂಕಿ, ಎಲ್ಲರೂ ಅಲ್ವಾ, ಎಲ್ಲರೂ ಮಾತಾಡ್ಸಿದ್ರು. ಶರದಿನೂ ಫುಲ್ ಖುಷಿ, ನಾನು ಫುಲ್ ಖುಷಿ. ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ಅದೊಂದು ಹೇಳ್ಬೇಕಂತ ಅಂದ್ಕೊಂಡೆ. ಶಾರ್ಟ್ಸ್ ಫಿಲಮ್ ಮಾಡಿದ್ದೀನಿ. ಸೊ ಇಲ್ಲೆಲ್ಲ ಪಿಕ್ಚರ್ಸ್ ಏನಾರು ಇದ್ರೆ ನೋಡಿರ್ತೀರಾ, ಅಥವಾ ಈ ವಿಡಿಯೋಗಿಂತ ಮುಂಚೆ ಶಾರ್ಟ್ಸ್ ಬಂದಿದ್ರೆ ಅದನ್ನು ಕೂಡ ನೋಡಿರ್ತೀರಾ. ಇವಾಗ ವಿಲ್ ಗೆಟ್ ಫ್ರೆಶ್. ಇನ್ನೊಂದು 1/2 hour ರೆಸ್ಟ್ ಮಾಡಿಬಿಟ್ಟು ವಿ ವಿಲ್ ಲೀವ್ ಟು ಮಂಡ್ಯ. ಅವಳ ಆಸೆ ಎಲ್ಲ ತೀರ್ಸ್ಕೊಳ್ತಾವಳೆ ಶರದಿ. ಬಂದು ಸ್ಟ್ರಾಬೆರಿ ಚಾಕ್ಲೇಟ್ ತಿಂತಾವಳೆ. ಅದು ನಾವು ಹೊರಟಿದ್ದೀವಿ ಮಂಡ್ಯಾಗೆ, ಇವಾಗ ತಿಂತಾ ಕೂತಿದ್ದಾಳೆ. ಚೆನ್ನಾಗಿದೆಯಾ? ಇದನ್ನೆಲ್ಲ ಮಾಡು. 3 days later. Hi everyone, good morning. I'm checking into this video. I think after 3 to 4 days ಆದಮೇಲೆ I'm back in Bangalore. Today is Saturday. ನಾನು ಶರದಿ ಇಲ್ಲಿಂದ ಮೊನ್ನೆ ಹೊರಟು ತಲುಪಷ್ಟರಲ್ಲಿ ಲೇಟ್ ಆಯಿತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇಟ್ ವಾಸ್ ಲಾಟ್ ಆಫ್ ಫನ್. ಅವಳು ನಾನು ತಿರ್ಗಾಡಿರೋದು, ಓಡಾಡಿರೋದು, ಐ ಥಿಂಕ್ ವಿಡಿಯೋದಲ್ಲಿ ಎಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ ಗೊತ್ತಿಲ್ಲ. ಬಟ್ ಇಟ್ ವಾಸ್ ಲಾಟ್ ಆಫ್ ಫನ್. ಸಕ್ಕತ್ ಎಂಜಾಯ್ ಮಾಡಿದ್ದೀವಿ. ಲೈಕ್ ನನಗಿಂತ ಪ್ರೀತಮ್ ಆಯಿತಾ, ಪ್ರೀತಮ್ ಮತ್ತು ಅವಳು ಆ್ಯಕ್ಚುಲಿ ದೇ ಆರ್ ಸೋ ಮ್ಯಾಡ್ಲಿ ಡೆಡ್ಲಿ ಕಾಂಬಿನೇಷನ್ ಥರ. ದೇ ಬೋತ್ ಎಂಜಾಯ್ಡ್ ಅ ಲಾಟ್. ಐ ವಾಸ್ ಲೈಕ್ ಬ್ಯಾಕ್ ಆಫ್ ದೆಮ್ ಆ ಥರ. ಬಟ್ ಇಟ್ ವಾಸ್ ನೈಸ್. ಆ್ಯಂಡ್ ಇವಾಗ ಸ್ಯಾಟರ್ಡೆ ಐ ಆಮ್ ಆಲ್ರೆಡಿ ಇನ್ ಬ್ಯಾಂಗ್ಳೂರ್. ವೈ? ಬಿಕಾಸ್ ಇವತ್ತು ಕ್ಲಾಸ್ ಇದೆ. ಅದಕ್ಕೆ ಇವತ್ತು ನಮಗೆ ಮೇಕಪ್ ಡೆಮೋ ಬಂದುಬಿಟ್ಟು ನಾರ್ತ್ ಬ್ರೈಡ್ ಡೆಮೋ ಇರುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಈ ಥರ ರೆಡಿ ಆಗಿದ್ದೀನಿ. 10ಗೆ ಸ್ಟಾರ್ಟ್ ಅಂತ ಮ್ಯಾಮ್ ಮೆಸೇಜ್ ಮಾಡಿದರು. ಸೊ ನಾನು 9:30 ಈಗ ಮನೆ ಬಿಡೋಣ ಅಂತ ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ಇದೆ ಎಲ್ರಿಗೂ. ಈವ್ನಿಂಗ್ ಗೊತ್ತಾಗುತ್ತೆ. ಒನ್ಸ್ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದ ತಕ್ಷಣವೇ ಐ ವಿಲ್ ರಿವೀಲ್ ವಾಟ್ ಅಂತ. ಆ್ಯಂಡ್ ಮೈ ಮದರ್ ಈಸ್ ಹಿಯರ್. ಸೊ ನನ್ನ ಜೊತೆ ನಮ್ಮ ಅಮ್ಮನೂ ಬಂದಿದ್ರೆ ಒಂದು 3-4 days ಇದ್ಬಿಟ್ಟು ಹೋಗ್ಬಿಡ್ತಾರೆ. ಲಾಸ್ಟ್ ಟೈಮ್ ಥರ ನಾಟ್ ಫಾರ್ ಮೋರ್ ಡೇಸ್, ಸಮ್ ಪರ್ಸ್ನಲ್ ವರ್ಕ್ ಇರೋದ್ರಿಂದ ಒಂದು 3-4 daysಗೆ ಬಂದಿದ್ದಾರೆ ಅಷ್ಟೇ. ಆ್ಯಂಡ್ ಐ ಹ್ಯಾವ್ one plan so that I'll reveal in the evening after once I come back from the class. Oh my god, ಎಷ್ಟು ದಿನ ಆದ್ಮೇಲೆ ಕ್ಲಾಸ್ಗೆ ಹೋಗ್ತಿರೋದು ಗೊತ್ತಾ. ಇಟ್ಸ್ ಫೀಲಿಂಗ್ ಗುಡ್. ಮಿಸ್ ಮಾಡ್ಕೊತಾ ಇದ್ವಿ. ಈಗ ಮಿಸ್ ಹೊಟ್ಟೋಗ್ಬಿಟ್ಟಿತ್ತು. ಐ ಥಿಂಕ್ ನಿಯರ್ಲಿ 2 weeks ಆಯ್ತಲ್ಲ ಅದಕ್ಕೆ. ಬಟ್ ಇವತ್ತು ಹೋಗ್ತಿರೋದಕ್ಕೆ ಐ ಆಮ್ ಎಕ್ಸೈಟೆಡ್. ಕ್ಲಾಸ್ ಮುಗಿಸ್ಕೊಂಡು ಬರ್ತಿದ್ದೀನಿ. ಐ ಥಾಟ್ ಐಲ್ ಕಮ್ ಬೈ ಈವ್ನಿಂಗ್, ಬಟ್ ನೂನೆ ಬಂದುಬಿಟ್ಟೆ ಮಧ್ಯಾಹ್ನನೇ. ಆ್ಯಂಡ್ ಹೋಳಿಗೆ ಮನೆ ಹತ್ರ ಸ್ಟಾಪ್ ಕೊಟ್ಟೆ. ಜಾಕ್ ಫ್ರೂಟ್ ಹೋಳಿಗೆ ಇದೆ ಅಂತ ಹಾಕಿತ್ತು ಬೋರ್ಡು. ಲೈಕ್ ಜಾಕ್ ಫ್ರೂಟ್ ಹೋಳಿಗೆ 45 rupees 50 rupees ಅಂತ. ಸೊ ಬೋರ್ಡ್ ನೋಡಿದ ತಕ್ಷಣ ಖುಷಿ ಆಗೋಯ್ತು. ಸೀಸನ್ ಅಲ್ಲ, ಬಟ್ ಆದರೆ ಜಾಕ್ ಫ್ರೂಟ್ ಹೋಳಿಗೆ ಸ್ಟಾರ್ಟ್ ಆಗೋಯ್ತಾ ಅಂತ. ಸೊ ಅದಕ್ಕೆ ಸ್ಟಾಪ್ ಕೊಟ್ಬಿಟ್ಟು ಇಲ್ಲಿ ಹಾಗೆ ಸಿಂಧುನ ಮಾತಾಡಿಸ್ಕೊಂಡು ಜಾಕ್ ಫ್ರೂಟ್ ಹೋಳಿಗೆ ಸರ್ಪ್ರೈಸಾಗಿ ಪಾರ್ಸೆಲ್ ತೊಗೊಂಡೋಗ್ತೀನಿ. ನಮ್ಮ ಅಮ್ಮಂಗೂ ಇಷ್ಟ, ಪ್ರೀತಮು ಇದ್ದಾನೆ. ಸೊ ಆಲ್ ದ್ಯಾಟ್. ಆ್ಯಂಡ್ ಇವಾಗ ಬೇಗ ಬಂದಿರೋ ಕಾರಣ ಫಿಶ್ ಫ್ರೈ ಕೂಡ ಪ್ರಿಪೇರ್ ಮಾಡೋಣ ಅಂತ ಆನ್ ದ ವೇ ಹೋಗ್ತಾ ಫಿಶ್ ಫ್ರೈ ಕೂಡ ತೊಗೊಂಡೋಗ್ತೀನಿ. ಸಂಜೆ ಬರ್ತೀನಲ್ವಾ, ಸಂಜೆ ಬೇರೆ ಏನೋ ಸರ್ಪ್ರೈಸ್ ಹೇಳ್ತೀನಿ ಅಂತಿದ್ದೆಲ್ಲ. ಸೊ ಸಂಜೆ ಬೇರೆ ಆಚೆ ಹೋಗ್ತೀವಿ, ಆಗಲ್ಲ ಅಂದ್ಕೊಂಡೆ. ಬಟ್ ಇವಾಗ ಬೇಗ ಬಂದಿರೋ ಕಾರಣ ಇಲ್ಲಿ ಪ್ರಿಪೇರ್ ಫಿಶ್ ಫ್ರೈ ಆಲ್ಸೋ.
ಫಿಶ್ ಫ್ರೈ, ಜಾಕ್ ಫ್ರೂಟ್ ಆ್ಯಂಡ್ ಐಲ್ ಗೋ. ಈಗ ಸಿಂಧು ವೆಯ್ಟ್ ಮಾಡ್ತಾರೆ ಅದು ಅದೆಷ್ಟೊತ್ತಿಗೆ ಬರುತ್ತೋ, ಬಿಕಾಸ್ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಡಬೇಕು ಅವಳಿಗೆ. ಹಾಗೆ ಐ ಕೇಮ್ ಟು ರಾಜಾರಾಣಿ ಫಿಶ್ ಮಾರ್ಟ್ ಲೈಕ್ ಆರ್ ನಗರದಲ್ಲಿ. ನಾನು ಯೂಶ್ವಲಿ ನಾನು ಇಲ್ಲೇ ಫಿಶ್ ತೊಗೊಂಡಿರೋದು. ನಾನು ಆರ್ ನಗರ ಬಂದಾಗಿ ನಾನು ಸೊ ಆಲ್ಮೋಸ್ಟ್ ಸಾಲ್ಮನ್ನೇ ತೊಗೊಂಡು ತಿನ್ನೋದು. ಲಾಸ್ಟ್ ಟೈಮ್ ಸಾಲ್ಮನ್ ಸಿಕ್ಕಿರಲಿಲ್ಲ, ನೋಡೋಣ ಈ ಸರಿ ವಿಚ್ ಫಿಶ್ ಐ ವಿಲ್ ಗೆಟ್. ಮೈ ಗಾಡ್, ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದಂತೂ ಹ್ಯೂಜ್ ಆಗಿದೆ. ಇದು ಫಿಶು, ಇದು ಅಂಜಲ್ಲ. ಓ ಮೈ ಗಾಡ್, ನಾನು ಇವತ್ತೇ ಇಷ್ಟ. ಓಕೆ, ಹಾಂ 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 ಹಾಂ, ಇದನ್ನು ತಿಂತಾರಾ? ಓ ಅಂಜಲ್, ಇದು ಒಂದು ದೊಡ್ಡದು ಕಟ್ ಮಾಡಿದಾರಂತೆ. ಓಕೆ, ಯಾ ಡನ್. ಫಿಶ್ ಮ್ಯಾರಿನೇಟ್ ಮಾಡಾಯಿತು. ದಿಸ್ ಇಸ್ ಹೌ ಇಟ್ ಈಸ್ ಲುಕ್ಕಿಂಗ್. ಆ್ಯಂಡ್ ಇದು ಎರಡಕ್ಕೆ ಬೇರೆ ಮಸಾಲೆ ಹಾಕಿ ಟ್ರೈ ಮಾಡಿದ್ದೀನಿ ಹೊಸದಾಗಿ. ಸೊ ಅದು ಹೆಂಗೆ ಬರುತ್ತೆ ಗೊತ್ತಿಲ್ಲ, ಅದಕ್ಕೆ ಇದು ಎರಡಕ್ಕೆ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೌ ಮೈ ಫಿಶ್ ಈಸ್ ಲುಕ್ಕಿಂಗ್. ಈಗ ಇದಕ್ಕೆ ಫುಲ್ ನಾನು ನಿಂಬೆಹಣ್ಣು ಹುಳಿ ಎಲ್ಲ ಹಾಕ್ಬಿಟ್ಟು, ನಿಂಬೆಹಣ್ಣು ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿಕೊಂಡು ಅಡುಗೆನೂ ರೆಡಿ ಮಾಡಿಬಿಟ್ಟಿದ್ದಾರೆ ನಮ್ಮಮ್ಮ. ಅವರೆಕಾಳು ಸಾಂಬಾರು ನನ್ನ ಫೇವ್ರೆಟ್. ನಾನೇ ಹೇಳಿದೆ ಅವರೆಕಾಳು ನೆನ್ನೆ ನೈಟ್ ತೊಗೊಬಂದ್ಬಿಟ್ಟು ನಂಗೆ ಅವರೆಕಾಳು ಮಸಾಲೆ ಸಾಂಬಾರು ಬೇಕಂತ. ಸೊ ಮಾಡಿದ್ದಾರೆ. ದಿಸ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ರೈಸು ಕೂಡ ಆಗಿದೆ. ಸೊ ಇನ್ನೊಂದು ಹಾಫ್ ಆನ್ ಅವರ್ ಆದಮೇಲೆ ಫಿಶ್ ಫ್ರೈ ಮಾಡಿಕೊಂಡು ಊಟ ಮಾಡೋದು. ಐ ಥಿಂಕ್ ಆಫ್ಟರ್ ಸೋ ಮೆನಿ ಡೇಸ್ ಈ ಸ್ಯಾಟಿಸ್ಫೈಯಿಂಗ್ ಫುಡ್ ತಿಂತಿರೋದು. ಫಿಶ್ ಅಂತೂ ಮಾಡೇ ಇಲ್ಲ ಮನೇಲಿ, ನಾನ್ ವೆಜ್ ಮಾಡೇ ಇಲ್ಲ, ತಿಂದು ತುಂಬ ದಿನ ಆಗಿಬಿಟ್ಟಿದೆ. Later that same evening. Everyone, good evening. There is a surprise ಅಂದಿದ್ನಲ್ಲ. It's not for me, it's for my mother. So I'm going to get her a piece of gold. So ನನಗಂತೂ ಎಷ್ಟು ಖುಷಿ ಆಗ್ತಿದೆ ಅಂದರೆ ಲೈಕ್ ಐ ಶುಡ್ ಗೆಟ್ ಹರ್ ಸಮಥಿಂಗ್ ಅಂತ ನನಗೆ ತುಂಬ ದಿನದಿಂದ ಇತ್ತು. ಸೊ ನಾನು ಅಂದ್ಕೊಂಡಿದ್ದು ಐ ವಿಲ್ ಗೆಟ್ ಹರ್ ಡೈಮಂಡ್ ಅಂತ ಫಸ್ಟು, ವೆದರ್ ಇಟ್ಸ್ ಡೈಮಂಡ್ ರಿಂಗ್ ಆರ್ ಡೈಮಂಡ್ ಇಯರಿಂಗ್ ಅಂತ. ಸಿಂಧು ಮತ್ತು ಪ್ರೀತಮ್ ನನ್ನ ಮ್ಯಾನಿಪುಲೇಟ್ ಮಾಡಿಬಿಟ್ಟಿರ್ತಾರೆ. ಬಿಕಾಸ್ ನಮ್ಮಮ್ಮ ಸ್ವಲ್ಪ ಇದೆಲ್ಲ ನಂಬ್ತಾರೆ, ಡೈಮಂಡ್ ಆಗಬರುತ್ತೋ ಇಲ್ವ ಆ ಥರ ಎಲ್ಲ. ಸೊ ತೊಗೊಂಡ್ರು ವೇಸ್ಟ್ ಅವ್ರು ಹಾಕಲ್ಲ. ಇನ್ನೊಂದು ಏನಂದರೆ ಅಬೌಟ್ ಮೈ ಮದರ್, ಇಫ್ ಐ ವಾಂಟ್ ಟು ಸೇ ಶಿ ಈಸ್ ಲೈಕ್ ಡೆಡ್ ಆಪೋಸಿಟ್ ಆಫ್ ಮೀ. ಶಿ ಡೋಂಟ್ ಈವನ್ ವೇರ್ ಎನಿಥಿಂಗ್, ಲೈಕ್ ಸಿಂಪ್ಲಿಯೆಸ್ಟ್ ವುಮೆನ್ ಇನ್ ದ ವರ್ಲ್ಡ್ ಅನ್ನೋ ಥರ. ಸ್ಯಾರೀಸು ಅಷ್ಟೇ, ಈವನ್ ಇನ್ ದ ಗೋಲ್ಡ್ ಆಲ್ಸೋ ಶಿ ಡೋಂಟ್ ವೇರ್ ಎನಿಥಿಂಗ್. ನಾಟ್ ಈವನ್ ಅ ಚೈನ್, ನಾಟ್ ಈವನ್ ಅ ಇಯರಿಂಗ್ಸ್, ನಥಿಂಗ್. ಲೈಕ್ ಆ ವಿಚಾರದಲ್ಲಿ ನಾನು ಅಷ್ಟೇ, ಐ ನಾಟ್ ವೇರ್ ಎನಿಥಿಂಗ್ ಮಚ್. ಬಟ್ ತುಂಬ ಗೋಲ್ಡ್ ಎಲ್ಲ ಹಾಕ್ಕೊತಾರಲ್ಲ, ಸೊ ಅದು ಅವ್ರವ್ರ ಚಾಯ್ಸ್. ಬಟ್ ಮೈ ಮದರ್ ಈಸ್ ನಾಟ್ ಲೈಕ್ ದಟ್ ಪರ್ಸನ್. ಇವನ್ ದೋ ಇಫ್ ಐ ಗೆಟ್ ಹರ್ ಸಮಥಿಂಗ್ ಶಿ ವಿಲ್ ನಾಟ್ ವೇರ್. ಆ್ಯಂಡ್ ಶಿ ಈಸ್ ಸೋ ಪಿಕ್ಕಿ, ಸೋ ಚೂಸಿ. ಎಷ್ಟು ಅಂದರೆ ಅವರು ಗೋಲ್ಡ್ ಎಲ್ಲ ರೆಡಿಮೇಡ್ ತೊಗೊಳ್ಳಲ್ಲ, ಓಲೆ ಅದೆಲ್ಲ ಮಾಡಿಸ್ಕೊಳ್ಬೇಕು. ಶಿ ಹ್ಯಾವ್ ಸಮ್ ಫ್ಲವರ್ ಇಯರಿಂಗ್ಸ್, ಇವನ್ ದೋ ಶಿ ಹ್ಯಾವ್ ಅದರ್, ಶಿ ಡೋಂಟ್ ವೇರ್, ಅದನ್ನೇ ಹಾಕ್ಕೊಳ್ಳೋದು ಆ ಥರ. ಸೊ ಅದೆಲ್ಲ ನಂಗೆ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಬಿಟ್ರು, ಏನು ಮಾಡೋದು ಅಂತ. ಸೊ ಅಟ್ ದ ಎಂಡ್ ಐ ವಾಸ್ ಲೈಕ್, ನೋ, ಐ ಶುಡ್ ಗಿವ್ ಹರ್ ಸಮಥಿಂಗ್ ಅನ್ನೋದು ಫಿಕ್ಸ್ ಆಗಿಬಿಟ್ಟಿತ್ತು. ಬಿಕಾಸ್ ಈ ವರ್ಷದಲ್ಲಿ ಐ ವಾಂಟ್ ಟು ಗಿವ್ ಹರ್ ಸಮಥಿಂಗ್ ಅನ್ನೋದು ಇದೊಂಥರ ನನ್ನ ವಿಶ್ ಲಿಸ್ಟ್, ಬಕೆಟ್ ಲಿಸ್ಟ್ ಆ ಥರ ಇತ್ತು. ಸೊ ಹಂಗಾಗಿ ತುಂಬ ಜಿಯಾಟಿ, ಮಿಯಾಬೈ, ತನಿಷ್ಕು ಮತ್ತು ಮಲಬೈ ಎಲ್ಲ ಓಡಾಡಿದ್ದೀನಿ. ಸೊ ಒಂದು ಡೈಮಂಡ್ ರಿಂಗ್ ಕೂಡ ನಂಗೆ ಇಷ್ಟ ಆಗಿತ್ತು. ದೆನ್ ಹೇಳ್ದಂಗೆ ಸಿಂಧು ಮತ್ತು ಇವರು ಬೇಡ 18 ಕ್ಯಾರೆಟ್ 14 ಕ್ಯಾರೆಟ್ ಡೈಮಂಡ್ ಕೊಡೋ ಬದಲು ಗಿವ್ ಹರ್ 22 ಅಂತ ಆ ಥರನೇ ಹೇಳಿದ್ರು. ಹಾಗಾಗಿ ಐ ವಾಸ್ ಲೈಕ್ ಓಕೆ ಅಂತ. ಐ ಆಲ್ರೆಡಿ ಸೆಲೆಕ್ಟೆಡ್. ಯಾಕೆ ಮೆತ್ತಗೆ ಮಾತಾಡ್ತಿದ್ದೀನಿ ಅಂದರೆ ಶಿ ಈಸ್ ಹಿಯರ್, ಅದಕ್ಕೆ ಗೊತ್ತಾಗಬಾರ್ದು, ಸರ್ಪ್ರೈಸ್ ಆಗಿರಲಿ ಅಂತ. ಐ ಡೋಂಟ್ ನೋ ಹೌ ಶಿ ವಿಲ್ ರಿಯಾಕ್ಟ್. ಮೇ ಬಿ ಬೈತಾರೆ, ವೈ ಡಿಡ್ ಯು ಅಂತ. ಸೊ ಅದನ್ನು ಬಿಟ್ಟರೆ ನಾನು ಅಂದ್ಕೊಂಡೆ ಓಕೆ ಐ ವಿಲ್ ಗೆಟ್ ಹರ್ ಅ ರಿಂಗ್. ನೋಡೋಣ ಇನ್ನು ನೆಕ್ಸ್ಟ್ ಬೇರೆ ಏನಾದ್ರು ಕೊಡ್ಸೋಕ್ಕಾದ್ರೆ ಬಿಗ್ ಥಿಂಗ್ ಐ ವಿಲ್. ರೈಟ್ ನೌ ಐ ಹ್ಯಾವ್ ಪ್ಲ್ಯಾನ್ಡ್ ಫಾರ್ ರಿಂಗ್. ಆ್ಯಂಡ್ ಆಲ್ರೆಡಿ ನೆನ್ನೆ ಹೋಗಿ ಸೆಲೆಕ್ಟ್ ಮಾಡಿ ಒಂದು ಪೇಮೆಂಟ್ ಆಲ್ಸೋ ಕಂಪ್ಲೀಟ್ ಮಾಡಿಬಿಟ್ಟು ಬಂದಿದ್ದೀನಿ. ಇವತ್ತಿಲ್ಲ ಅಂದರೆ ನಾರ್ಮಲಾಗಿ ಜಿಯಾಟಿಗೆ ಹೋಗಬೇಕಿತ್ತು ನಾನು, ನಮ್ಮಮ್ಮ ಎಲ್ಲ ಬೇರೆ ಏನೋ ಚೆಕ್ ಮಾಡೋದಕ್ಕೆ. ಸೊ ಅದಕ್ಕೆ ನಂಗೆ ಅದಕ್ಕೆ ಗೊತ್ತಾಗಿದ್ದ ತಕ್ಷಣ ನೆನ್ನೆ ಹೋಗ್ಬಿಟ್ಟು ಪೇಮೆಂಟ್ ಕ್ಲಿಯರ್ ಮಾಡಿ ಪ್ರೀತಮ್ ಸೆಲೆಕ್ಟ್ ಮಾಡ್ದೆ ಅವಂಕಿ ರಿಂಗ್ ಡಿಸೈನು. ಸೊ ಅದೆಲ್ಲ ಆಗಿದೆ. ಆ್ಯಂಡ್ ಇದು ಇನ್ನೊಂದು ನಂಗೆ ಯಾಕೆ ಇಷ್ಟು ಹ್ಯಾಪಿ ಮೂಮೆಂಟ್ ಅಂದರೆ ದಿಸ್ ಈಸ್ ನಾಟ್ ದಟ್ ಐ ಸೇವ್ಡ್ ಮನಿ ಥರ. ಸೊ ಪ್ರೀತಮೋ ನಮ್ಮಮ್ಮ ಕೊಟ್ಟಿರೋ ಮನಿಲಿ ಸೇವ್ ಮಾಡಿ ಐ ಆಮ್ ನಾಟ್ ಗೆಟಿಂಗ್. ದಿಸ್ ಈಸ್ ಮೈ ಹಾರ್ಡ್ ಅರ್ನ್ಡ್ money and I'm getting her a piece of gold. Oh my god, I'm feeling so happy and proud of myself. ಅದೇ ನಾನು ಡೈಮಂಡ್ ಕೊಟ್ಟಿದ್ರೆ ಇನ್ನೂ ಖುಷಿ ಆಗ್ತಿತ್ತು. ಬಟ್ ನಂಗೆ ಸೆನ್ಸ್ ಅನಿಸ್ತು, ಸಿಂಧು ಮತ್ತು ಪ್ರೀತಮ್ ಎಲ್ಲ ಹೇಳಿದ್ದು ಇಲ್ಲ ನಮ್ಮಮ್ಮ ಹಾಕೋದಿಲ್ಲ ಒಂದು. ಅವ್ರು ಈಗ ಅಷ್ಟೇ, ಇಫ್ ಯು ಸಿ ಹರ್ ಶಿ ವಿಲ್ ಬಿ ಸೋ ಪ್ಲೈನ್, ನಾಟ್ ಇವನ್ ಅ ಇಯರಿಂಗ್, ನಾಟ್ ಇವನ್ ಅ ಚೈನ್, ನಥಿಂಗ್. ಹೇಳೋದ್ನಲ್ಲ, ನೋ ಸ್ಟೈಲಿಶ್, ನಥಿಂಗ್. ಶಿ ಈಸ್ ಸಚ್ ಅ ಸಿಂಪಲ್ ವುಮೆನ್ ಇನ್ ಆಲ್ ಹರ್ ಲೈಫ್. ನಾನು ಹುಟ್ಟಿದಾಗಿಂದ ಇದುವರೆಗೂ ಐ ಹ್ಯಾವ್ ನಾಟ್ ಸೀನ್ ಹರ್ ಪುಟಿಂಗ್ ಆಲ್ ದಟ್ ಗೋಲ್ಡ್ ಆರ್ನಮೆಂಟ್
ornament or wearing some grand sari, roaming. No, nothing like that. That kind of woman she is. ಆ ಥರ ಇರೋದಕ್ಕೆ you need guts, because ಎಲ್ಲ ಇದ್ದಾಗ ಆ ಥರ ಇರೋದು is not easy. She have everything. She have money, she have everything, but then too she is such a simple woman. Super proud. And ಈಗ ಗೊತ್ತಿಲ್ಲ ನಾನು ಕೊಡ್ಸೋದವ್ರಿಗೆ ಹೆಂಗೆ ಅನಿಸುತ್ತೆ ಏನು ಹೌ ಶೀಲ್ ರಿಯಾಕ್ಟ್ ಅಂತ. ನನಗೆ ಗೊತ್ತು ಶಿ ಡೋಂಟ್ ಗೆಟ್ ಎನಿ ಸರ್ಪ್ರೈಸಸ್, ನಥಿಂಗ್. ಶೀಲ್ ಸ್ಕೋಲ್ಡ್ ವೈ ಯು ಸ್ಪೆಂಡ್ ಮನಿ ಆ್ಯಂಡ್ ಆಲ್ ದಟ್. ಬಟ್ ಐ ಶುಡ್, ದಿಸ್ ಈಸ್ ಅ ಪ್ಲ್ಯಾನ್. ಆ್ಯಂಡ್ ನಂಗೆ ವ್ಲಾಗ್ ಮಾಡಬೇಕಂತ ಇರಲಿಲ್ಲ ಆಯಿತಾ ಈ ಮೂಮೆಂಟ್ ಅಥವಾ ಇದೆಲ್ಲ. ಸೊ ಎನಿಹೋ ವ್ಲಾಗ್ ಮಾಡ್ತಿದ್ದೀನಲ್ಲ ಅಂತ ಮಾಡ್ತಾಯಿದ್ದೀನಿ. ನನಗೆ ಇನ್ಸ್ಪೈರ್ ಆಗ್ಬೋದು ಇನ್ನೊಂದೇನಾದ್ರು ಬಿಗ್ ಕೊಡ್ಸೋದಕ್ಕೆ ಈ ವ್ಲಾಗ್ ಅಥವಾ ಈ ವಿಡಿಯೋ ನೋಡಿದಾಗ. ಸೊ ಆ ಥರ ಅಂದ್ಕೊಂಡು ಓಕೆ ಎನಿಹೋ ವ್ಲಾಗ್ ಮಾಡ್ತಿದ್ದೀನಿ, ಚಲೋ ಕಂಟಿನ್ಯೂ ಮಾಡ್ತೀನಿ, ಇದಕ್ಕೆ ಜಾಯಿನ್ ಮಾಡ್ತೀನಿ ಅಂದ್ಬಿಟ್ಟು ಐ ಆಮ್ ಡೂಯಿಂಗ್ ದಿಸ್. ಬಿಕಾಸ್ ನನಗೆ ನಮ್ಮಂಗೆ ಏನೋ ಅದು ಪರ್ಸ್ನಲಾಗಿ ಕೊಡ್ಸೋದನ್ನೆಲ್ಲ ವಿಡಿಯೋ ಮಾಡಬೇಕು ಅದೆಲ್ಲ ಇರಲಿಲ್ಲ. ಬಟ್ ಓಕೆ, ಟೇಕ್ ಇಟ್ ಆಸ್ ಅ ಇನ್ಸ್ಪಿರೇಷನ್ ಅಷ್ಟೇ. ಆನ್ ದ ವೇ ಹೋಗ್ತಾ ತುಂಬ ಕೆಲಸ ಇದೆ. ಸಮತ್ವ ಬುಟ್ಟಿಗೆ ಹೋಗಬೇಕು, ಬಿಕಾಸ್ ಮೈ ಮದರ್ ಗಾಟ್ ಸಮ್ ಸಾರೀಸ್. ಅವರು ಸ್ಟಿಚ್ ಲಾಸ್ಟ್ ಟೈಮ್ ಮಾಡಿಸಿದಾಗ ಅವ್ರಿಗೆ ಇಷ್ಟ ಆಗಿದೆ, ಸೊ ಅದಕ್ಕೆ ಇಲ್ಲೇ ಸ್ಟಿಚ್ ಮಾಡಿಸ್ತಾರೆ. ಹಾಗಾಗಿ ಬ್ಲೌಸ್ ಕೊಡಬೇಕು. ಅದಾದಮೇಲೆ ವಿಲ್ ಗೋ ಫರ್ GRT ಆ್ಯಂಡ್ ನಿಮಗೂ ರಿಂಗ್ ಎಲ್ಲ ತೋರಿಸ್ತೀನಿ. ಕಮ್ ನೌ ಲೆಟ್ಸ್ ಗೋ. ಚೆಕಿಂಗ್ ಸಮ್ ಇಯರಿಂಗ್ಸ್. ಇನ್ಸಿಡೆಂಟ್ ಯು ಗೈಸ್, ನಮ್ಮಮ್ಮ ಒಂದ್ಕಿ ಉಂಗ್ರ ಇಲ್ವೇ ಇಲ್ಲಿ ಅಂತ ಕೇಳ್ತಿದ್ದಾರೆ. ನಾನು ಆಲ್ರೆಡಿ ಪರ್ಚೇಸ್ ಮಾಡಿದ್ದೀನಿ. ದಿಸ್ ಇಸ್ ದ ರಿಂಗ್ ಯು ಗೈಸ್ ಐ ಕಲೆಕ್ಟೆಡ್. ಹಿಂಗೆ ನಮ್ಮಮ್ಮ ರಿಂಗ್ ನೋಡೋದಕ್ಕೆ ಹೋಗಿದ್ದಾರೆ, ಸೊ ಅದಕ್ಕೆ ಸರ್ಪ್ರೈಸಾಗಿ ಮೇಲ್ಗಡೆ ಪ್ಯಾಕ್ ಮಾಡಿಸಿದ್ದೆ, ಅದನ್ನು ಎತ್ಕೊಂಡು ಬರ್ತಿದ್ದೀನಿ. ರಿಂಗ್ ಹಾಕಿ ನೋಡ್ತಾರ ವೈಟ್ ಕಲರ್ದು. ಅಮ್ಮ ತಗೋ, ನಾನು ಆಲ್ರೆಡಿ ನಿನಗೆ ತಗೊಂಡಾಯ್ತು ಗಿಫ್ಟು. ಏನಕ್ಕೆ ಅಂದರೆ ಇಲ್ಲೇ ತಂದಿದ್ದು, ನನ್ನ ಬಿಲ್ ಮಾಡಿಸಿದ್ದು. ಹಾಕೋ. ಡನ್ ವಿತ್ ದ ಸರ್ಪ್ರೈಸ್. ಏನೂ ಇಲ್ಲ, ಏನು ರಿಯಾಕ್ಷನ್ ಇಲ್ಲ, ಬೈಸ್ಕೊಂಡೆ. ಸೊ ಈಗ ಮಲಬಾರ್ಗೆ ಬಂದಿದ್ದೀವಿ. ಶಿ ಇಸ್ ಚೆಕಿಂಗ್ ಸಮ್ ಇಯರಿಂಗ್ಸ್. ಐ ಆಮ್ ಹ್ಯಾಪಿ ಬಿಕಾಸ್ ಸರ್ಪ್ರೈಸ್, ರಿಯಲಾಗಿ ಸರ್ಪ್ರೈಸ್ ಆದರು. ಹಾಗಾಗಿ ರೆಡಿ ಫಾರ್ ನೈಟ್ ಡಿನ್ನರ್, ಫಿಶ್ ಫ್ರೈ, ರೈಸ್, ಸಾಂಬಾರ್, ಆಲ್ ದ್ಯಾಟ್. ಸೊ ಇವಾಗ ಊಟ ಮಾಡಿಬಿಟ್ರೆ ಐ ಆಮ್ ಡನ್ ಫಾರ್ ದ ಡೇ ಆ್ಯಂಡ್ ಐ ಥಿಂಕ್ ಐ ಆಮ್ ಡನ್ ಫಾರ್ ದಿಸ್ ವ್ಲಾಗ್. ಗೊತ್ತಿಲ್ಲ ಈ ವ್ಲಾಗ್ ನಿಮ್ಮೆಲ್ರಿಗೂ ಎಷ್ಟು ಫೀಲ್ ಆಯ್ತು ಅಥವಾ ಎಷ್ಟು ಕ್ಲೋಸ್ ಟು ಯುವರ್ ಹಾರ್ಟ್, ಬಟ್ ದಿಸ್ ವ್ಲಾಗ್ ಇಸ್ ಸೋ ಕ್ಲೋಸ್ ಟು ಮೈ ಹಾರ್ಟ್ ಬಿಕಾಸ್ ಐ ಗಾಟ್ ದಿಸ್ ರಿಂಗ್ ಫಾರ್ ಮೈ ಮದರ್. ಅದು ಎಷ್ಟು ಕೋಇನ್ಸಿಡೆಂಟ್ ಆಯ್ತು ಗೊತ್ತಾ. ಆ್ಯಕ್ಚುಲಿ ನಾನು ಎಲ್ಲ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಲ್ಲ. ಕೋಇನ್ಸಿಡೆನ್ಸ್ ಆಯ್ತಂದರೆ ಮೈ ಮದರ್ ವಾಸ್ ಚೆಕಿಂಗ್ ದಿಸ್. ಒಂದ್ಕಿ ರಿಂಗ್ ಇದೆ ನೋಡೋಣ ತಗೊಳ್ಳೋಣ ಅಂತ. ಆ್ಯಕ್ಚುಲಿ ಶಿ ಚೆಕ್ಡ್ ಸೋ ಮೆನಿ ಆರ್ನಮೆಂಟ್ಸ್. ಒಂದೇನೋ ಪರ್ಚೇಸ್ ಮಾಡಿದ್ರು. ಸೊ ಇಯರಿಂಗ್ಸು ಆ ಥರ ಎಲ್ಲ ಸ್ವಲ್ಪ ಚೆಕ್ ಮಾಡಿದ್ರು. ನೆಕ್ಸ್ಟ್ ಮಲಬಾರಲ್ಲೂ ಹೋಗೆಲ್ಲ ಚೆಕ್ ಮಾಡಿದ್ವಿ. ಇಯರಿಂಗ್ಸ್ ನಮ್ಗೆ ತುಂಬ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದೆಲ್ಲ ಲೈಕ್ ರೆಡಿಮೇಡ್ ಹೆಂಗಿರುತ್ತೆ ಹಂಗಿತ್ತು. ಲೈಕ್ ಮದರ್ಸ್ಗೆಲ್ಲ ಸ್ಯಾಟಿಸ್ಫೈ ಆಗಲ್ವಲ್ಲ ಆ ಥರ. ಅದು ಬಿಟ್ಟರೆ ಬೇರೆ ಕಲೆಕ್ಷನ್ ವಾಸ್ ಓಕೆ. ಆ್ಯಂಡ್ ಇದಂತೂ ಕೊಟ್ಟ ಫುಲ್ ಶಾಕ್ ಅವರು. ಗೆಸ್ಸಿಂಗ್ ಇಲ್ಲ, ಏನಿಲ್ಲ, ಫುಲ್ ಸರ್ಪ್ರೈಸ್ಡ್ ಶಾಕ್ ಅವ್ರು. ಆಬ್ವಿಯಸ್ಲಿ ಬೈದರು, ಯಾಕೆ ಏನು ಖರ್ಚು ಮಾಡಬೇಕಿತ್ತು ಆಲ್ ದಟ್. ಬಟ್ ಶೀಲ್ ವೇರ್ ಇಟ್ ಟುಮಾರೋ ಅಂತ ಇಟ್ಬಿಟ್ಟು ಪೂಜೆ ಮಾಡಿ. ಸೊ ಅದರಿಂದ ಈ ವಿಡಿಯೋ ನಂಗೆ ತುಂಬ ಕ್ಲೋಸ್ ಟು ಮೈ ಹಾರ್ಟ್. ದಿಸ್ ಮೇ ಬಿ ಸ್ಮಾಲ್ ಪೀಸ್ ಆಫ್ ಥಿಂಗ್ ಇರ್ಬೋದು ನಿಮಗೆ, ಬಟ್ ಫಾರ್ ಮೀ ಇಟ್ಸ್ ಹ್ಯೂಜ್. ರೈಟ್ ನೌ ಇಟ್ಸ್ ಹ್ಯೂಜ್ ಬಿಕಾಸ್ ಐ ಅರ್ನ್ಡ್ ದಿಸ್ ಮನಿ ಆ್ಯಂಡ್ ಐ ಗಾಟ್ ಹರ್ ದಿಸ್. ಇದಕ್ಕಿಂತ ದೊಡ್ಡದು ಕೂಡ ಕೊಡಿಸ್ಬೇಕಂತ ಪ್ಲ್ಯಾನ್ ಇತ್ತು. ಸೊ ಪ್ರೀತಮ್ಮು ನಮ್ಮ ಸಿಂಧು ಎಲ್ಲ ಸಜೆಸ್ಟ್ ಮಾಡಿ ತೊಗೊಂಡಿದ್ದು ಒಳ್ಳೇದಾಯಿತು. ಬಿಕಾಸ್ ಇದನ್ನೇ ನಮ್ಮಮ್ಮ ವಾಸ್ ಲೈಕ್ ಓಕೆ ಆ ಥರ. ಸೊ ಶಿ ಡೋಂಟ್ ಗೆಟ್ ಎಕ್ಸೈಟ್ಮೆಂಟ್ ಫಾರ್ ದಿಸ್ ಗೋಲ್ಡ್ ಎಕ್ಸೆಟ್ರಾ ಆಲ್ ದಟ್. ಹಾಗಾಗಿ ಇಟ್ಸ್ ಟೈಮ್ ಟು ಎಂಡ್ ದಿಸ್ ವ್ಲಾಗ್. ಇದು ಒಂದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಆಗಿದ್ದು ಶರದಿ ಔಟಿಂಗಿಂದ ಆ್ಯಂಡ್ ಎಂಡ್ ಆಗ್ತಾ ಇರೋದು ನಮ್ಮಮ್ಮಗೆ ನಾನು ಈ ವರ್ಷದ ಲೈಕ್ ನನ್ನ ವಿಶ್ ಲಿಸ್ಟ್ ಅಥವಾ ಬಕೆಟ್ ಲಿಸ್ಟಲ್ಲಿ ಒಂದು ಕ್ಲಿಯರ್ ಮಾಡಿದೆ. ಒಂದು ಪೀಸ್ ಆಫ್ ಆರ್ನಮೆಂಟ್ ಅವ್ರಿಗೆ ಯಾವುದೋ ಒಂದು ಕೊಡ್ಸ್ಬೇಕು ಅಂದ್ಕೊಂಡೆ. ಫೈನಲಿ ಐ ಬಾಟ್ ದ್ಯಾಟ್. ಹ್ಯಾಪಿ. ಬಟ್ ಈ ವರ್ಷದ ವಿಶ್ ಲಿಸ್ಟ್ ಅಥವಾ ಬಕೆಟ್ ಲಿಸ್ಟಲ್ಲಿ ನನಗೆ 2 ಫುಲ್ಫಿಲ್ ಆಗಿಲ್ಲ. ನನ್ನ ಮೇಯ್ನ್ ಫಸ್ಟ್ ಇದ್ದಿದ್ದು ಮೇಕಪ್. ಈ ವರ್ಷದ ಎಂಡಷ್ಟಲ್ಲಾರು ನಾನು ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟ್ ಆಗಬೇಕು. ನಾನು ಬ್ರೈಡ್ಸ್ ಮಾಡ್ತೀನೋ ಬಿಡ್ತೀನೋ, ಆರ್ಡರ್ಸ್ ತೊಗೊಳ್ತೀನೋ ಬಿಡ್ತೀನೋ, ಬಟ್ ಐ ವಾಂಟ್ ಟು ಅಂತ. ಯಾಕಂದರೆ ತುಂಬ ವರ್ಷದಿಂದ ಅದು ಮುಂದೆ ಹೋಗ್ತಾನೆ ಇತ್ತಲ್ಲ ಹಾಗಾಗಿ. ಸೊ ಅದಾಯಿತು. ಬಟ್ ಇನ್ನೊಂದು 2 ಬಿಗ್ ಥಿಂಗ್ ಇತ್ತು, ಆಗಿಲ್ಲ. ಇಟ್ಸ್ ಓಕೆ, we'll postpone to next year. No rush, nothing like that. I'm gonna end this video here itself. This is like a wholesome vlog for me. If you like this video, please give a big thumbs up, like the video, share the video and subscribe to my channel. Until we meet next time, love you guys, miss you, take care. Bye.